ಅಮ್ಮ, ಹೇಗಿದ್ದೀಯ ನೀನು? ಚೆನ್ನಾಗಿದ್ದೀನಿ ಅಂತ ಹೇಗಮ್ಮ ಹೇಳಿ ನಾನು? ಅವ್ರಿಗೆ ನಗ್ತಾ ಇದ್ರು, ಮನ್ಸೊಳಗಡೆ ಮಗಳಿಲ್ಲ ಅನ್ನೋ ಕೊರಗ್ ಕಾಡ್ತಾನೆ ಇತ್ತು. ಆದ್ರೆ ಈಗ ನೋಡು, ಕಣ್ಣಲ್ಲಿ ನೀರು ಬರ್ತಿದೆ, ಮನ್ಸೊಳಗಡೆ ಖುಷಿ ಕುಣಿದಾಡ್ತಿದೆ. ಎಂತ ಅದೃಷ್ಟ ನಂದು. ನನ್ನ ಮಗಳು, ಮೊಮ್ಮಗಳು, ಅಳಿಯ ಎಲ್ಲ ನನ್ನ ಜೊತೆನೇ ಇದ್ದಾರೆ. ಇದನ್ನ ನೋಡಕ್ ನೀವಿರ್ಬೇಕಿತ್ತು. ಸತ್ಯ ಅತ್ತೆಯವ್ರೆ, ದೊಡ್ಡ ಯಜಮಾನ್ರು ಇರಬೇಕಾಗಿತ್ತು. ಒಂಥರದಲ್ಲಿ ಸಾಲಿಗ್ರಾಮದ ಕುಟುಂಬ ಛಿದ್ರ ಆಗೋದಕ್ಕೆ ನಾನೇ ಕಾರಣ. ಅವ್ರಿದ್ದಿದ್ರೆ ಅವ್ರ ಹತ್ರ ಕ್ಷಮೆ ಕೇಳ್ಬೋದಿತ್ತು. ಏನೋ ನೀನು ಇಂಥ ಸಮಯದಲ್ಲಿ ಕ್ಷಮಿಸ ಮಾತೆಲ್ಲ ಮಾತಾಡ್ತಿದೀಯಲ್ಲ, ಅದೆಲ್ಲ ಬೇಡ. ಆ ತಪ್ಪು ಒಪ್ಪು ಎಲ್ಲ ಪಕ್ಕಕ್ಕೆ ಇಟ್ಬಿಡೋಣ. ಇವಾಗ ನೀನು ಸಂತೋಷದಲ್ಲಿ ಕುಣಿದಾಡ್ಬೇಕು ಅಷ್ಟೇ. ಅಯ್ಯೋ, ಮಗಳು ನೋಡಿದ ಖುಷಿ ನಂಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಬೇಕಾದ್ರೂ ಮಾತಾಡು, ಎಷ್ಟು ಬೇಕಾದ್ರೂ ಮಾತಾಡು. ಮಗಳೀಗ ಇನ್ನೆದ್ರಿಗೆ ನಿಂತಿದ್ದಾಳೆ. ನಿಮ್ಗಳ ಮಾತುಗಳು ಕೇಳ್ದೆ ಇಷ್ಟು ವರ್ಷ ನಾನು ಅನಾಥಳಾಗಿ ಬದುಕಿದ್ದೆ. ಆದ್ರೆ ಈಗ ನೋಡು, ಈಗ ನಾನು ನಿನ್ನೆದ್ರಿಗೆ ಇದ್ದೀನಿ. ನಿನ್ಗೇನು ಹೇಳ್ಕೊಳ್ಬೇಕು, ಎಷ್ಟು ಕೋಪ ತೋರಿಸ್ಕೊಳ್ಬೇಕು, ಏನ್ ಬೇಬೇಕು ಎಲ್ಲ ಬೈದ್ ಬಿಡು. ಎಷ್ಟು ಪ್ರೀತಿ ತೋರಿಸ್ಬೇಕು, ಎಷ್ಟು ಮುದ್ದು ಮಾಡಬೇಕು, ಮುದ್ದು ಮಾಡು. ಪ್ರೀತಿ, ಕೋಪ ಎಲ್ಲ ಇದೆ. ಆದ್ರೆ ಅದನ್ನೆಲ್ಲ ತೋರ್ಸಕ್ಕೂ ಮೊದಲು ನಾನಿದು ಒಂದು ಷರತ್ತು ಹಾಕ್ತೀನಿ. ನೀನು ಇನ್ಯಾವತ್ತು ನನ್ನನ್ನು ಬಿಟ್ಟು ಹೋಗ್ಬಾರ್ದು. ನೀನು ನನ್ನ ಮೊಮ್ಮಗಳು ಜೊತೆಲೇ ಇರಬೇಕು. ಇಲ್ಲ ಅಮ್ಮೋರೆ, ನಂದಿನಿ ಅಮ್ಮೋರು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ಅದಕ್ಕೆ ಅವ್ರಿಗೆ ಗೊತ್ತಿಲ್ದಿರೋ ಹಾಗೆ ನಿಮಗೆ ಬರ ಹೇಳಿರೋದು. ಸರಿ ಸರಿ, ಏನು ಎಲ್ಲ ಬಾಗ್ಲಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾ? ಬನ್ನಿ ಒಳಗಡೆ ಹೋಗೋಣ. ಅಯ್ಯಯ್ಯೋ, ನನ್ನ ಬುದ್ಧಿಗೆ ಎಷ್ಟು ಅಮ್ಮೋರೆ, ಎಲ್ಲ ಬನ್ನಿ ಒಳಗೆ ಬನ್ನಿ. ಸುರೇಂದ್ರ ಸರ್, ವಂದನೆ ಮೇಡಮ್, ಬನ್ನಿ. ಪರವಾಗಿಲ್ಲ ಸುಬ್ಬು, ನಾವು ಇದೀವಿ ಅಂತ ಗೊತ್ತಾಯ್ತಲ್ಲ.